ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮಿಬ್ಬರ ಮಧ್ಯ ಇರುವಂಥ ಒಂದು ರಿಲೇಷನ್ಶಿಪ್ ಅದು ಒನ್ ಸೈಡೆಡಾ ಅಥವಾ ಟೂ ಸೈಡೆಡಾ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಮತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಎನರ್ಜಿ ಏನು, ನಿಮ್ಮ ಪಾರ್ಟ್ನರ್ ಎನರ್ಜಿ ಏನು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಔಟ್ಕಮ್ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಹಾಗೆ ನಿಮ್ಗೇನಾದರೂ ಒಂದು ಸ್ವಿಚ್ ಕೋಡ್ ಬೇಕು, ನಿಮ್ಮ ಪರ್ಸನ್ನ ನೀವು ಮ್ಯಾರೇಜ್ಗೆ ಒಪ್ಪಿಸ್ಬೇಕು ಅಥವಾ ಒಂದು ಕಮಿಟ್ಮೆಂಟ್ ಬೇಕು ಅವರಿಂದ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಸ್ವಿಚ್ ಕೋಡ್ ಬೇಕು ಅಂತ ಇದ್ದರೆ ನೀವು ವಿಡಿಯೋ ಕೊನೆಯಲ್ಲಿ ನಾನು ಒಂದು ಸ್ವಿಚ್ ಕೋಡ್ನ ಹಾಕಿರ್ತೀನಿ. ನೀವು ಅದನ್ನು ಚಾಂಟ್ ಮಾಡಬೇಕಾಗುತ್ತೆ. ದಿನಕ್ಕೆ 21 ಸರಿ ನೀವು ಅದನ್ನು ಜಪ ಮಾಡಿ. ಮತ್ತು ನಿಮ್ಮ ದೇಹದ ಎಡಭಾಗದಲ್ಲಿ ಪಿಂಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಈ ಒಂದು ಕೋಡ್ನ ನೀವು ಬರ್ಕೋಬೇಕಾಗತ್ತೆ. ಸೊ ವಿಡಿಯೋ ಕೊನೆಯಲ್ಲಿ ಈ ಒಂದು ಸ್ವಿಚ್ ಕೋಡ್ನ ಹಾಕಿರ್ತೀನಿ. ನೀವು ಅಟ್ ದ ಎಂಡ್ ಹೋಗಿ ನೀವು ಆ ಒಂದು ಕೋಡ್ನ ನೋಡಬಹುದು. ಸೊ ಈಗ ಪೈಲ್ 1 ಇದಾಗಿರುತ್ತೆ, ಪೈಲ್ 2 ಇದಾಗಿರುತ್ತೆ. ಪೈಲ್ 1 ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ 1 ರೀಡಿಂಗ್ ನೋಡಿ, ಪೈಲ್ 2 ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ 2 ರೀಡಿಂಗ್ನ ನೋಡುವಂಥದ್ದು. ವೆಲ್ಕಮ್ ಟು ಪೈಲ್ 1 ರೀಡಿಂಗ್. ಸೊ ಯಾರೆಲ್ಲ ಪೈಲ್ 1 ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ನಿಮ್ಮ ಎನರ್ಜಿ. ಓಕೆ, ಇದು ನಿಮ್ಮ ಪಾರ್ಟ್ನರ್ ಎನರ್ಜಿ. ಓಕೆ, ನಿಮ್ಮ ರಿಲೇಷನ್ಶಿಪ್ ಔಟ್ಕಮ್ ಏನು ಅಂತ ಅಂದ್ಬಿಟ್ಟು. ಓಕೆ, ಮತ್ತು ಏಂಜಲ್ಸ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಕಾರ್ಡಲ್ಲಿ ಒಂದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬಾ ಟೆನ್ಷನ್ ಆಗಿದ್ದೀರಾ. ನೀವು ಈ ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅವ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಿದ್ದೀರಾ. ಅಥವಾ ನಿಮಗೆ ಫೀಲ್ ಆಗ್ತಾ ಇದೆ ಇವರು ನಿಜ ನನಗೆ ಸಿಗ್ತಾರಾ, ಇವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಇಷ್ಟ ಇದೆಯಾ, ಇವ್ರ ಜೊತೆ ಇದ್ದಾಗ ಇವರು ಬಿಹೇವೇ ಮಾಡಲ್ಲ ಲೈಕ್ ಅವ್ರಿಗೆ ನನ್ನ ಮೇಲೆ ಇಷ್ಟ ಇದೆ ಅಂತ ಅಂದ್ಬಿಟ್ಟು. ಸೊ ನೋಡಿದ್ರೆ ಲೈಕ್ ಅವರು ತುಂಬ ನಿಮ್ಮ ಒಂದು ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಕಮಿಟ್ಮೆಂಟ್ ಅಂತ ಅಂದಾಗ ನೀವು ಸ್ವಲ್ಪ ಎದುರ್ಕೊಳ್ತಿದ್ದೀರಾ. ನೀವು ಆ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಕೊಡಬೇಕಾ ಬೇಡವಾ ಅಂತ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ. ನಿಮಗೆ ಫೀಲಿಂಗ್ಸ್ ಅನ್ನೋವಂಥದ್ದು ತುಂಬ ಇದ್ರೂ ಕೂಡ, ಆದರೆ ಅದನ್ನು ಮದುವೆವರೆಗೂ ತೊಗೊಂಡೋಗ್ಬೇಕಾ ಅಥವಾ ಕಮಿಟ್ಮೆಂಟ್ ಕೊಡಬೇಕಾ ಅಂತ ಅನ್ನಿಸ್ತಾ ಇದೆ ನಿಮಗೆ ಒಂಥರ ಎಕ್ಸೈಟ್ಮೆಂಟ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ತುಂಬ ಎಕ್ಸೈಟೆಡ್ ಆಗಿದ್ದೀರಾ. ಲೈಕ್ ಈ ಪರ್ಸನ್ ಇದ್ದರೆ ನಿಮ್ಮ ಲೈಫಲ್ಲಿ ಏನೋ ಒಂಥರ ಖುಷಿ ಸಂತೋಷ ಇರುತ್ತೆ. ಮತ್ತು ಅವರ ಒಂದು ನೇಚರ್ ನಿಮ್ಮ ಒಂದು ನೇಚರ್ ಸೆಟ್ ಆಗುತ್ತೆ, ಅವರ ಥಾಟ್ ಪ್ರೋಸೆಸ್ ನಿಮ್ಮ ಥಾಟ್ ಪ್ರೋಸೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇರೋದು. ಸೊ ನಿಮಗೆ ಒಂದು ಎಕ್ಸೈಟ್ಮೆಂಟ್ ಇದೆ ಈ ಪರ್ಸನ್ ಜೊತೆಗೆ. ಪ್ರಾಬಬ್ಲಿ ಇಲ್ಲಿ ಕೆಲವೊಬ್ಬರು ನಿಮ್ಮ ಆಫೀಸ್ ಕೊಲೀಗ್ಸ್ ಆಗಿರಬಹುದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರಬಹುದು, ಇಲ್ಲ ಅಂದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು. ಈ ಒಂದು ವ್ಯಕ್ತಿನ ನೀವು ನೋಡಿ ಇಷ್ಟಪಡ್ತಾ ಇರೋವಂಥದ್ದು. ಅವ್ರ ಮೇಲೆ ನಿಮಗೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದಿದೆ. ಇಲ್ಲಿ ಎಮೋಷನಲ್ ಅಟ್ಯಾಚ್ಮೆಂಟ್ಗಿಂತ ಅವ್ರ ಮೇಲೆ ನಿಮಗೆ ಒಂದು ಫಿಸಿಕಲ್ ಅಟ್ಯಾಚ್ಮೆಂಟ್ ಅನ್ನೋವಂಥದ್ದು ತುಂಬ ಕಾಣಿಸ್ತಾ ಇರೋವಂಥದ್ದು. ಅವರ ಒಂದು ನಡೆ ನುಡಿ ಮತ್ತು ಅವರ ಮಾತು, ನಿಮಗೆ ಇದೆಲ್ಲ ಇಷ್ಟ ಆಗ್ತಾ ಇದೆ ಈ ಪರ್ಸನ್ ಮೇಲೆ. ನಿಮಗೆ ಫೀಲಿಂಗ್ಸ್ ಅನ್ನೋದು ತುಂಬ ಡೀಪಾಗಿದೆ ಅಂತ ಕಾಣಿಸ್ತಾ ಇಲ್ಲ. ಲೈಕ್ ಇಷ್ಟಪಡ್ತಿದ್ದೀರಾ, ಬಟ್ ನಿಜವಾಗ್ಲೂ ಕಮಿಟ್ಮೆಂಟ್ ಕೊಡೋ ಅಷ್ಟು ಇಷ್ಟಪಡ್ತಿದ್ದೀರಾ ಅಂತ ನೀವು ನಿಮ್ಮನ್ನೇ ಕೇಳ್ಕೋಬೇಕು. ಯಾಕೆಂದರೆ ನಿಮಗೂ ಕಮಿಟ್ಮೆಂಟ್ ಅಂತ ಅಂದರೆ ಭಯ ಇದೆ. ನೀವಿನ್ನೂ ಓವರ್ ಥಿಂಕ್ ಮಾಡ್ತಿದ್ದೀರಾ. ನಿಮಗೆ ಈ ರಿಲೇಷನ್ಶಿಪ್ ನಿಜ ವರ್ಕ್ ಆಗುತ್ತಾ ಇಲ್ವಾ, ಈ ಪರ್ಸನ್ ಸರಿ ಇದ್ದಾರಾ ಇಲ್ವಾ ಅಂತ ನೀವು ತುಂಬ ಯೋಚನೆ ಮಾಡ್ತಿರೋ ಅಂಥದ್ದು. ನಿಮಗೇನೆ ಇನ್ನೂ ಕ್ಲಾರಿಟಿ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಈ ಒಂದು ಪರ್ಸನ್ ಜೊತೆ ರಿಲೇಷನ್ಶಿಪ್ ಈಗ ಪ್ರೆಸೆಂಟಲ್ಲಿ ತುಂಬ ತಲೆನೋವಾಗಿದೆ. ಲೈಕ್ ಏನಾಗ್ತಿದೆ ಈ ಒಂದು ರಿಲೇಷನ್ಶಿಪ್, ಇದು ನಿಜ ಜೆನ್ಯೂನ್ಲಿ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಅವ್ರು ನನ್ನ ಜೊತೆ ಇದ್ದಾಗ ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಾನು ಇದ್ದಾಗ ಲೈಕ್ ನನ್ನ ಒಂಥರ ಫೀಲ್ ಕೊಡ್ತಾರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನೋ ಒಂದು ಫೀಲ್ ಕೊಡ್ತಾರೆ. ಬಟ್ ನನ್ನಿಂದ ಅವರು ದೂರ ಹೋಗಿದ ತಕ್ಷಣ, ಅವ್ರ ಮನೆಗೆ ಹೋಗಿದ ತಕ್ಷಣ ಅವರು ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗೋಗ್ತಾರೆ. ಈ ಪರ್ಸನ್ ಯಾಕೆ ಇಷ್ಟೊಂದು ಮ್ಯಾನಿಪುಲೇಟಿವ್ ಆಗಿದ್ದಾರೆ, ಇವ್ರು ನನ್ನ ಹತ್ರ ಇರೋದು ಡ್ರಾಮಾನಾ ಅಥವಾ ಇವ್ರು ಮಾಡ್ತಿರೋದು ಡ್ರಾಮಾನಾ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಿರೋ ಅಂಥದ್ದು. ನಿಮಗೆ ತುಂಬ ಓವರ್ ಥಿಂಕ್ ಮಾಡಿ ಸ್ಟ್ರೆಸ್ ತೊಗೊಳ್ತಿದ್ದೀರಾ ಈ ಪರ್ಸನ್ ಬಗ್ಗೆ. ಆ್ಯಂಡ್ ಈ ಒಂದು ಪರ್ಸನ್ ಯಾವ ಥರ ಇದ್ದಾರೆ ಅಂದರೆ,
ಪ್ರಾಬಬ್ಲಿ ಇವ್ರಿಗೆ ಒಂದು ಪಾಸ್ಟಲ್ಲಿ ಒಂದು ರಿಲೇಷನ್ಶಿಪ್ ಇತ್ತು ಅಂತ ಅನಿಸುತ್ತೆ. ಸೊ ಆ ಒಂದು ಪ್ರೀವಿಯಸ್ ರಿಲೇಷನ್ಶಿಪ್ಪಿಂದ ಈ ವ್ಯಕ್ತಿ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ನೀವು ಆ ಒಂದು ಸಿಚುವೇಶನ್ನಲ್ಲಿ ಹೆಲ್ಪ್ ಮಾಡಿರೋ ಅಂಥದ್ದು. ಪ್ರಾಬಬ್ಲಿ ಇಲ್ಲಿ ಕೆಲವೊಬ್ಬರಿಗೆ ಅವರು ಕೊಲೀಗ್ಸ್, ಫ್ರೆಂಡ್ಸ್ ಅಥವಾ ಒಂದು ಫ್ರೆಂಡ್ ಆಗಿರಬಹುದು. ಸೊ ನಿಮಗೆ ಅವ್ರ ಕಷ್ಟದ್ರಲ್ಲಿ ಇರೋದು ಗೊತ್ತಾಗಿ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ. ಸೊ ಈ ಪರ್ಸನ್ಗೆ ಲೈಕ್ ಸ್ಟಿಲ್ ಆ ಒಂದು ಪಾಸ್ಟಲ್ಲಿ ನಡೆದಂತಹ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಯಾವುದಿತ್ತು ಅದರಿಂದ ಈ ಪರ್ಸನ್ ಕಂಪ್ಲೀಟಾಗಿ ಇನ್ನೂ ಮೂವ್ ಆನ್ ಆಗೋಕ್ಕಾಗಿಲ್ಲ. ಅವ್ರು ಇನ್ನೂ ಆ ಒಂದು ಡಿಪ್ರೆಷನ್, ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿಯಲ್ಲಿ ಅವ್ರಿಗೆ ಈಗಲೂ ಇದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಮಾತಾಡಿದಾಗ ಖುಷಿ ಅನ್ನೋವಂಥದ್ದು ಆಗುತ್ತೆ. ಓಕೆ, ಅವ್ರಿಗೆ ಫೀಲ್ ಇದೆ, ಯು ಆರ್ ಲೈಕ್ ಟ್ರೂ ಫೀಲಿಂಗ್ಸ್ ಅನ್ನೋದನ್ನು ನೀವು ಕೊಡ್ತಿದ್ದೀರಾ ಅಂತ ಅವ್ರಿಗೆ ಅರ್ಥ ಆಗ್ತಿದೆ. ಬಟ್ ಈ ಪರ್ಸನ್ಗೆ ಪಾಸ್ಟಲ್ಲಿ ನಡೆದಂತಹ ರಿಲೇಷನ್ಶಿಪ್ದು ಒಂದು ಟ್ರಾಮಾ ಇನ್ನೂ ಅವ್ರಿಗೆ ಕಂಪ್ಲೀಟಾಗಿ ಹೊರಗಡೆ ಬರೋದಕ್ಕಾಗಿಲ್ಲ. ಸೊ ಇವ್ರಿಗೆ ಇನ್ನೂ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇದೆ, ಡೆಫಿನೆಟ್ಲಿ ಇಷ್ಟ ಇದೆ. ಓಕೆ, ಅವ್ರು ಅಂದ್ಕೊಳ್ತಿದ್ದಾರೆ ನಿಮ್ಗೊಂದು ಆಪರ್ಚುನಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ರೈಟ್ ಚಾಯ್ಸ್, ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು. ಆದರೆ ಅವರಿಗೆ ಅವರ ಒಂದು ಪಾಸ್ಟ್ ಟ್ರಾಮಾ ಅಥವಾ ಪಾಸ್ಟ್ ರಿಲೇಷನ್ಶಿಪ್ ಅಥವಾ ಒಂದು ಡಿಪ್ರೆಷನಿಂದ ಹೊರಗಡೆ ಬಂದು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ರೆ ನೀವು ಯಾವ ಥರ ಈ ಪರ್ಸನ್ನ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಒಂದು ಭಯ ಇದೆ. ಯಾಕೆಂದರೆ ಅವ್ರಿಗೆ ಒಂದು ಪಾಸ್ಟಲ್ಲಿ ನಡೆದಿರೋ ಅಂತಹ ಒಂದು ಘಟನೆ ಅವ್ರಿಗೆ ಈಗಲೂ ಕೂಡ ಒಂದು ಭಯ ಅನ್ನೋವಂಥದ್ದು ತೋರಿಸ್ತಾ ಇದೆ ಇಲ್ಲಿ. ಸೊ ಈ ಪರ್ಸನ್ ನಿಮ್ಮ ಮೇಲೆ ಇಷ್ಟ ಇದೆ. ಓಕೆ, ದ ಲವರ್ಸ್ ಅಂದಾಗ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ಬಟ್ ಈ ಪರ್ಸನ್ಗೆ ಒಂದು ಭಯ ಅನ್ನೋವಂಥದ್ದು ಇದೆ. ಆದರೆ ಇದರಿಂದ ಓವರ್ಕಮ್ ಆಗಿ ಅವರು ಬಂದರೆ ನೀವು ಈ ಪರ್ಸನ್ಗೆ ನಿಜವಾಗ್ಲೂ ಜೆನ್ಯೂನ್ ಕಮಿಟ್ಮೆಂಟ್ ಅನ್ನೋದನ್ನು ಕೊಡ್ತೀರಾ? ನಿಮಗೆ ಇವ್ರ ಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆಯಾ ಅಥವಾ ಫಿಸಿಕಲ್ ಅಟ್ಯಾಚ್ಮೆಂಟ್ ಇದೆಯಾ ಅನ್ನೋದು ಅವ್ರಿಗೆ ಕನ್ಫ್ಯೂಷನ್ ಇರೋ ಅಂಥದ್ದು. ಅವ್ರಿಗೆ ಇನ್ನೂ ಈ ಒಂದು ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳ್ತಿದ್ದಾರೆ. ಅವ್ರಿಗೆ ಇನ್ನೂ ನಿಮ್ಮನ್ನು ಸತಾಯಿಸ್ಬೋದು ಅವರ ಒಂದು ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನು ಒಂಥರ ಟೆಸ್ಟ್ ಮಾಡ್ತಿದ್ದಾರೆ. ನೀವು ಎಷ್ಟು ಜೆನ್ಯೂನ್ ಆಗಿ ಅವ್ರನ್ನ ಇಷ್ಟಪಡ್ತಿದ್ದೀರಾ, ನಿಮ್ಮ ಫೀಲಿಂಗ್ಸ್ ಏನು, ನೀವು ಅವರ ಫಿಸಿಕಲಿ ನೋಡಿ ಇಷ್ಟಪಡ್ತಿದ್ದೀರಾ ಅಥವಾ ಅವ್ರನ್ನ ನಿಜವಾಗ್ಲೂ ಅವರ ಕ್ಯಾರೆಕ್ಟರ್ ಅಥವಾ ಎಮೋಷನಲ್ಲಿ ನೀವು ಅವ್ರನ್ನ ಅಟ್ಯಾಚ್ ಆಗ್ತಾ ಇದ್ದೀರಾ ಅನ್ನೋದನ್ನ ಅವರು ಟೆಸ್ಟ್ ಮಾಡ್ತಿದ್ದಾರೆ ನಿಮ್ಮನ್ನು. ಸೊ ಔಟ್ಕಮ್ ಆಫ್ ದ ಕಾರ್ಡ್ ಬಂದು 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಅಂದರೆ ಈ ಪರ್ಸನ್ಗೆ ಕನ್ಫ್ಯೂಷನ್, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಬ್ರಿಗೂ ಕನ್ಫ್ಯೂಷನ್ ಇದೆ. ಇದು ರಿಲೇಷನ್ಶಿಪ್ ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ, ನಾನು ಇವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ಇವ್ರನ್ನ ನಾನು ಬಿಟ್ಟು ಮೂವ್ ಆನ್ ಆಗಬೇಕಾ ಅಂತ ಇಬ್ರಿಗೂ ಒಂದು ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಪರ್ಸನ್ಗೆ ಪಾಸ್ಟಲ್ಲೂ ಒಂದು ರಿಲೇಷನ್ಶಿಪ್ ಇತ್ತು, ಪ್ರೆಸೆಂಟಲ್ಲಿ ನೀವಿದ್ದೀರಾ. ಸೊ ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡಿದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತಾ ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಿರೋ ಅಂಥದ್ದು. ಸೊ ಔಟ್ಕಮ್ ಆಫ್ ದ ಕಾರ್ಡ್ ಬಂದು 2 ಆಫ್ ಸ್ವಾರ್ಡ್ಸ್ ಅಂತ ಬಂದಿರೋದ್ರಿಂದ ಈ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಅವರು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ನೀವು ಅಷ್ಟೇ ನಿಮ್ಮ ಮನಸ್ಸಲ್ಲಿರೋದನ್ನು ಇಂಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿದ್ರು ಡೈರೆಕ್ಟಾಗಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಸೊ ಈ ಪರ್ಸನ್ ಪಾಸಿಟಿವ್ಗಿಂತ ನೆಗೆಟಿವ್ನ ತುಂಬ ನೋಡ್ತಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ. ಏನಾಗ್ಬಿಡುತ್ತೆ ಅವ್ರಿಗೊಂದು ಭಯ, ಅವ್ರಿಗೂ ಆ ಒಂದು ಭಯ, ಒಂದು ಕನ್ಫ್ಯೂಷನ್ ಮತ್ತು ಆ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲದೇ ಇರೋದ್ರಿಂದ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ದೃಢವಾಗಿ ಹೇಳೋಕ್ಕಾಗ್ತಿಲ್ಲ ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಕನ್ಫರ್ಮೇಷನ್ ಕಾರ್ಡ್ ತೆಗೆಯೋಣ 2 ಆಫ್ ಸ್ವಾರ್ಡ್ಸ್ಗೆ. ಬಿಕಾಸ್ ಅದು ಡೌಟ್ಫುಲ್ ಅಂತಲೇ ಅವರು ಫೀಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಪ್ರಾಮಿಸಿಂಗ್ ಪರ್ಸನ್ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಓಕೆ, 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ ಅವ್ರು ನಿಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ. ಅವರು ಅವರ ಟೈಮ್ನ ನಿಮ್ಮ ಹತ್ರ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಬಟ್ ಸ್ವಲ್ಪ ನಿಮಗೆ ತಾಳ್ಮೆ ಇರಬೇಕು, ವೆಯ್ಟ್ ಮಾಡಬೇಕು ನೀವು. ಅವರು ಇನ್ನೂ 7 ತಿಂಗಳಿಂದ 7 ವಾರ ಅಥವಾ 7 ತಿಂಗಳವರೆಗೂ ಅವರು ನಿಮ್ಮನ್ನು ಸ್ವಲ್ಪ ಸತಾಯಿಸ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ನೀವು ಈ ಒಂದು ವಿಡಿಯೋನ ನೀವು ಯಾವಾಗ ಬೇಕಾದರೂ ನೋಡಿ. ಅವತ್ತಿಂದ ಒಂದು 7 ವಾರದಿಂದ 7 ತಿಂಗಳವರೆಗೂ ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಅನ್ನೋದನ್ನು ಕೊಡೋದಕ್ಕೆ ರೆಡಿಯಾಗಿರಲ್ಲ. ಅವ್ರು ನಿಮ್ಮನ್ನ ವೆಯ್ಟ್ ಮಾಡಿಸ್ತಾರೆ, ಅವ್ರು ನಿಮ್ಮನ್ನ ಕಾಯಿಸ್ತಾರೆ, ಅವರ ಒಂದು ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಈ ಒಂದು ರೀಡಿಂಗ್ ಏನಾದರೂ ಈ ಕುಂಭರಾಶಿ, ತುಲಾ ರಾಶಿ ಅವ್ರು ನೋಡ್ತಿದ್ರೆ ಈ ಒಂದು ರೀಡಿಂಗ್ ನಿಮಗೆ ತುಂಬಾ ರೆಸೊನೇಟ್ ಆಗುವಂಥದ್ದು. ಸೊ ಯಾರಾದರೂ ತುಲಾ ರಾಶಿಯವರು ನೀವೇನಾದರೂ ರೀಡಿಂಗ್ ನೋಡ್ತಿದ್ರೆ
ನಿಮಗೆ ಈ ಒಂದು ವಿಡಿಯೋ ತುಂಬ ರೆಸೊನೇಟ್ ಆಗುತ್ತೆ. ಇದು ಎಲ್ಲರಿಗೂ ರೆಸೊನೇಟ್ ಆಗುತ್ತೆ, ಬಟ್ ಯಾರು ತುಲಾ ರಾಶಿಯವರು ಇರ್ತಾರೆ ಅಥವಾ ನಿಮ್ಮ ಪರ್ಸನ್ ಯಾರು ತುಲಾ ರಾಶಿ ಮತ್ತು ಕುಂಭ ರಾಶಿ ಇರ್ತಾರೆ, ನಿಮಗೆ ಈ ಒಂದು ರೀಡಿಂಗ್ ತುಂಬ ರೆಸೊನೇಟ್ ಆಗುತ್ತೆ. ಓಕೆ, ಆ್ಯಂಡ್ ಏಂಜಲ್ಸ್ ಕಡೆಯಿಂದ ಬಂದಿರೋವಂಥ ಗೈಡೆನ್ಸ್ ನೋಡಿದ್ರೆ ಆಪರ್ಚುನಿಟಿ ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ನಿಮಗೆ ಇನ್ನು ಫ್ಯೂಚರಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಆಪರ್ಚುನಿಟಿ ಅನ್ನುವಂಥದ್ದನ್ನು ಕೊಡ್ತಿದ್ದಾರೆ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಈ ವ್ಯಕ್ತಿಗೆ ಹೇಳ್ಕೊಳ್ಳೋ ಹಾಗೆ. ಆ್ಯಂಡ್ ಆ ಒಂದು ಅನಿಸಿಕೆ ಅಭಿಪ್ರಾಯ ನೀವು ಏನು ಹೇಳ್ಕೊಳ್ತೀರಾ ಅದು ನಿಮಗೆ ಶಾಂತಿ ಕೊಡೋವಂಥದ್ದು ಅಥವಾ ನಿಮಗೆ ನೆಮ್ಮದಿ ಕೊಡೋವಂಥ ಆನ್ಸರೇ ನಿಮ್ಮ ಪರ್ಸನಿಂದ ಬರುತ್ತೆ. ಸೊ ವರಿ ಮಾಡಬೇಡಿ, ವೆಯ್ಟ್ ಮಾಡಿ. ಆದರೆ ನಿಮ್ಮ ಪರ್ಸನ್ಗೆ ನೀವು ಜೆನ್ಯೂನ್ ಆಗಿ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿಯಾಗಿದ್ದೀರಾ ಅನ್ನೋದನ್ನು ನೀವು ಒಂದ್ಸರಿ ಅನಲೈಸ್ ಮಾಡಿ. ಸೆಲ್ಫ್ ಅನಲೈಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಅನ್ನೋವಂಥದ್ದು ಸಿಗುತ್ತೆ. ನಿಮಗೆ ಈ ಪರ್ಸನ್ ನಿಜವಾಗ್ಲೂ ಇವ್ರಿಗೆ ನಾನು ಕಮಿಟ್ಮೆಂಟ್ ಕೊಡ್ತೀನಿ, ನಾನು ಲೈಫ್ ಲಾಂಗ್ ಇವ್ರ ಜೊತೆ ಇರ್ತೀನಿ ಅಂತ ಅಂದರೆ ಜಸ್ಟ್ ವೆಯ್ಟ್ ಮಾಡಿ. ಅವರು ನಿಮ್ಮನ್ನ ಟೆಸ್ಟಿಂಗ್ ಮೂಡಲ್ಲಿ ಇಟ್ಟಿದ್ದಾರೆ. ಈ ಒಂದು ಪಿರಿಯಡ್ ಆದಮೇಲೆ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಬಟ್ ಪ್ರೆಸೆಂಟಲ್ಲಿ ಮಾತ್ರ ಅವರಿಗೆ ಈಗ ನಿಮ್ಮ ಮೇಲೆ ಇನ್ನೂ ಒಂದು ನಂಬಿಕೆ ಅಥವಾ ಒಂದು ಪ್ರೀತಿ ಅನ್ನುವಂಥದ್ದು ಅಥವಾ ವಿಶ್ವಾಸ ಅನ್ನುವಂಥದ್ದು ಪೂರ್ತಿಯಾಗಿ ಬಂದಿಲ್ಲ. ಸೊ ಬರೋವರೆಗೂ ಅಟ್ಲೀಸ್ಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೀವೇನಾದರೂ ರಶ್ ಮಾಡಿ, ನೀವು ಹರಿ ಮಾಡಿ ನಿಮ್ಮ ಒಂದು ಫೀಲಿಂಗ್ಸ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಈ ವ್ಯಕ್ತಿ ಡೆಫಿನೆಟ್ಲಿ ಅವರು ನಿಮಗೆ ಎಸ್ ಅಂತ ಹೇಳಲ್ಲ. ಸೊ ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ವೆಯ್ಟ್ ಮಾಡಲೇಬೇಕಾಗತ್ತೆ. ಹಲೋ, ವೆಲ್ಕಮ್ ಟು ಪೈಲ್ 2. ಯಾರೆಲ್ಲ ಪೈಲ್ 2 ಸೆಲೆಕ್ಟ್ ಮಾಡಿದ್ದೀರಾ ಈ ಒಂದು ರೀಡಿಂಗ್ ನಿಮ್ದಾಗಿರುತ್ತೆ. Ace of Pentacles, Judgment, okay, Wheel of Fortune, Six of Cups, Ten of Wands, Four of Cups, Four of Pentacles, the Hierophant, the World. Okay, ಸೊ ಇಲ್ಲಿ ಎಲ್ಲ ಪಾಸಿಟಿವ್ ಆಗೇ ಬಂದಿದೆ ಈ ಒಂದು ಕಾರ್ಡ್ಸ್. ಓಕೆ, ಸೊ ಏಂಜಲ್ಸ್ ಮೆಸೇಜಸ್ ಏನು ಅಂತಲೂ ನೋಡ್ಬಿಡೋಣ. ಓಕೆ, ಎಸ್, ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ನೀವು ಅವ್ರಿಗೆ ಒಂದು ಸಾಲಿಡ್ ಆದಂತಹ ಒಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನೀವು ಈ ಪರ್ಸನ್ಗೆ ಒಂದು ಆಫರ್ ಮಾಡಬೇಕು, ಒಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನೀವು ನೋಡ್ತಿರೋ ಅಂತ ಕಾಣಿಸ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಅಂದಿದ ತಕ್ಷಣ ನೀವು ಅವ್ರಿಗೆ ಒಂದು ಪ್ರಪೋಸ್ ಮಾಡಿಬಿಡ್ಬೇಕು. ಹೋಗಿ ನಾನು ಅವ್ರಿಗೆ ಒಂದು ಆಪರ್ಚುನಿಟಿ ಅನ್ನೋವಂಥದ್ದನ್ನು ಕೊಟ್ಬಿಡ್ಬೇಕು. ನನಗಿರೋ ಇಷ್ಟ ಎಲ್ಲನೂ ಅವ್ರ ಹತ್ರ ಹೇಳ್ಕೊಂಬಿಡ್ಬೇಕು ಅನ್ನೋದೊಂಥರ ನಿಮಗೆ ಫೀಲ್ ಆಗ್ತಾ ಇದೆ. ಅವ್ರಿಗೆ ಹೋಗಿ ನಿಮ್ಮ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿಕೊಂಡು ಅವ್ರ ಜೊತೆ ನಿಮ್ಮ ಲೈಫ್ನ ಬಿಗಿನಿಂಗ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು, ಒಂದು ನ್ಯೂ ಸ್ಟಾರ್ಟ್ ಮಾಡಬೇಕು, ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿರೋದು. ಇದು ನಿಮ್ಮ ಫೀಲಿಂಗ್. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಇದೇನು ಅಂತ ಅಂದರೆ ನೀವು ಅವ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡಿದ್ದೀರಾ. ಈ ಪರ್ಸನ್ ನಿಜವಾಗ್ಲೂ ನನ್ನ ಲೈಫಲ್ಲಿದ್ದರೆ ನನ್ನ ಲೈಫ್ ಒಂಥರ ಸೆಟಲ್ ಆಗುತ್ತೆ, ನನ್ನ ಲೈಫ್ ಚೆನ್ನಾಗಿರುತ್ತೆ. ಸೊ ನಾನು ಹೋಗಿ ಹೇಳ್ಕೊಂಬಿಡ್ಲಾ, ಒಂದನ್ನು ಎರಡೆರಡು ಸರಿ ಯೋಚನೆ ಮಾಡ್ತಿದ್ದೀರಾ. ಆ್ಯಂಡ್ ಏಂಜಲ್ಸ್ ಕೂಡ ಅದೇ ಹೇಳ್ತಿದ್ದಾರೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನೂ ನೀನು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಅಂದರೆ ನೀವು ಏನು ತಿಳ್ಕೊಂಡಿದ್ದೀರಾ ಈ ಪರ್ಸನ್ ಬಗ್ಗೆ ಅಷ್ಟು ಸಾಲದು, ಇನ್ನೂ ನೀವು ಆ ಪರ್ಸನ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ನೀವು ಕಲೆ ಹಾಕಬೇಕು. ಸೊ ನೀವು ಅವ್ರ ಬಗ್ಗೆ ಎಷ್ಟು ನೀವು ತಿಳ್ಕೊಳ್ತೀರಾ, ನಿಮಗೆ ಆ ಪರ್ಸನ್ ಬಗ್ಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಬಟ್ ನಿಮಗೆ ಏನೀಗ ಅರ್ಥ ಆಗಿದೆ ಆ ಪರ್ಸನ್ ಅದು ತುಂಬ ಕಮ್ಮಿ. ನಿಮ್ಗೆ ಇನ್ನೂ ಆ ಪರ್ಸನ್ ಬಗ್ಗೆ 100% ಅವ್ರ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ, ಅಥವಾ ನೀವು ಅವ್ರ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ. ಏನು ಆ ಪರ್ಸನ್, ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ಬಿಹೇವಿಯರ್ ಏನು, ಅವರ ಫ್ಯಾಮಿಲಿ ಏನು, ಅಥವಾ ಈ ಪರ್ಸನ್ ಯಾವ ಥರ ಇದ್ದಾರೆ ಅಂತ ನಿಮ್ಗೇನೂ ಗೊತ್ತಿಲ್ಲ ಅವ್ರ ಬಗ್ಗೆ. ಅಷ್ಟಾದ ತುಂಬ ಇನ್ಫಾರ್ಮೇಷನ್ ಅನ್ನುವಂಥದ್ದು ಇಲ್ಲ. ಆದರೆ ಡೆಫಿನೆಟ್ಲಿ ಈ ಪರ್ಸನ್ನ ನೀವು ಇಷ್ಟಪಡ್ತಿದ್ದೀರಾ. ಓಕೆ, ನೀವು ಅವ್ರನ್ನ ಜಸ್ಟ್ ನೋಡಿ, ಆ ಪರ್ಸನ್ನ ಅವರ ಕ್ಯಾರೆಕ್ಟರ್ನ ನೋಡಿ ನೀವು ಜಸ್ಟ್ ಬೇಸಿಕಲಿ ಸಿಂಪಲ್ ಆಗಿ ಒಂದು ಇನಿಷಿಯಲ್ ಫೇಸ್ ರಿಲೇಷನ್ಶಿಪ್ ಇರುತ್ತಲ್ಲ, ಆ ಒಂದು ಫೇಸಲ್ಲಿರೋ ಅಂಥ ಒಂದು ಫೀಲಿಂಗ್ ನಿಮ್ಮದು. ಆದರೆ ಈ ಪರ್ಸನ್ ನಿಮಗೆ ಕರೆಕ್ಟಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಫೀಲ್ ಮಾಡಿಬಿಟ್ಟಿದ್ದೀರಾ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದರೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಅಂದ್ಬಿಟ್ಟು. ಬಿಕಾಸ್ ಅವ್ರ ಜೊತೆ ಇದ್ದರೆ ನಾನು ಏನೋ ಒಂಥರ ಹ್ಯಾಪಿಯಾಗಿರ್ತೀನಿ, ನನ್ನ ಲೈಫೇ ಏನೋ ಚೇಂಜ್ ಆಗೋಗ್ಬಿಡುತ್ತೆ
ಮತ್ತು ನಾನು ಅವ್ರ ಜೊತೆ ಇದ್ದರೆ ಒಂಥರ ನನ್ನ ಲೈಫಲ್ಲಿ ಒಂದು ಕಂಪ್ಲೀಟ್ನೆಸ್ ಇರುತ್ತೆ, ಅವ್ರು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸುತ್ತೆ. ಸೊ ನೀವು ತುಂಬಾ ಟ್ರೈ ಮಾಡ್ತಿದ್ದೀರಾ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಆದರೆ ಸ್ಟಿಲ್ ನೀವೇನು ತಿಳ್ಕೊಳ್ತಿದ್ದೀರಾ ಈ ಪರ್ಸನ್ ಬಗ್ಗೆ ನೀವು ತುಂಬ ಕಮ್ಮಿ ತಿಳ್ಕೊಂಡಿರೋವಂಥದ್ದು. ಆಮೇಲೆ ಈ ಒಂದು ರೀಡಿಂಗ್ ಯಾರು ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ನು ನಿಮಗೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಆದರೂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಗೊತ್ತಿರೋ ಸರ್ಕಲಲ್ಲೇ ಈ ಒಬ್ಬ ವ್ಯಕ್ತಿ ನಿಮಗೆ ಸಿಕ್ಕಿರೋ ಅಂಥದ್ದು. ಸೊ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ಆ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ನೀವೇನು ಅಂತ ಅಂದ್ಬಿಟ್ಟು. ಬಟ್ ನಿಮಗೆ ಮಾತ್ರ ಇನ್ನೂ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಇದೆ. ಓಕೆ, ನೀವು ಅವ್ರಿಗೇನು ಅಂತ ಇನ್ನೂ ತಿಳ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಏಜ್ ಡಿಫ್ರೆನ್ಸ್ ಇರೋ ಹಾಗೆ ಕಾಣಿಸ್ತಾ ಇದೆ. ಯಾರು ನೋಡ್ತಿದ್ದೀರಾ ಈ ರೀಡಿಂಗ್, ನೀವು ಸ್ವಲ್ಪ ದೊಡ್ಡವ್ರು ಇರ್ಬೋದು, ಅವ್ರು ಚಿಕ್ಕವ್ರು ಇರ್ಬೋದು, ಇಲ್ಲ ನೀವು ಚಿಕ್ಕವ್ರು ಇರ್ಬೋದು, ಅವ್ರು ಸ್ವಲ್ಪ ದೊಡ್ಡವ್ರು ಇರ್ಬೋದು. ಏಜ್ ಡಿಫ್ರೆನ್ಸ್ ಅನ್ನೋ ಅಂಥದ್ದಿದೆ, ರಿಲಿಜಿಯಸ್ ಡಿಫ್ರೆನ್ಸ್ ಅನ್ನೋ ಅಂಥದ್ದಿದೆ. ಓಕೆ, ಸೊ ಕ್ಯಾಸ್ಟ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಸ್ಟೇಟಸ್ ಡಿಫ್ರೆನ್ಸಸ್ ಇದೆ. ಸೊ ಡಿಫ್ರೆನ್ಸಸ್ ಅನ್ನೋದು ತುಂಬ ಇದೆ, ಬಟ್ ಸ್ಟಿಲ್ ನಿಮಗೆ ಅವ್ರ ಮೇಲೆ ಏನೋ ಒಂಥರ ಒಂದು ಕನೆಕ್ಷನ್, ಒಂದು ಫೀಲಿಂಗ್, ಒಂದು ಸೆಳ್ತಾ ನಿಮಗೆ ಆ ಪರ್ಸನ್ ಮೇಲೆ ತುಂಬ ಇರೋ ಅಂಥದ್ದು ಕಾಣಿಸ್ತಾ ಇರೋದು ಇಲ್ಲಿ. ಓಕೆ, ಸೊ ನಿಮಗೆ ಇನ್ನೂ ಆ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇದೆ. ಅವ್ರ ಬಗ್ಗೆ ಇನ್ನೂ ನೀವು ಮಾಹಿತಿನ ನೀವು ಕಲೆಕ್ಟ್ ಮಾಡಲೇಬೇಕಾಗತ್ತೆ. ಓಕೆ, ಆ್ಯಂಡ್ ಆ ಪರ್ಸನ್ನು ಲೈಕ್ ಅವ್ರದ್ದೇ ಆದಂಥ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರೋ ಅಂಥದ್ದು. ಅವ್ರ ಲೈಫಲ್ಲಿ ಅವರು ತುಂಬ ಕಷ್ಟಗಳನ್ನ ನೋಡಿದ್ದಾರೆ, ಡಿಫಿಕಲ್ಟ್ ಅನ್ನೋದನ್ನು ತುಂಬ ನೋಡಿದ್ದಾರೆ. ಓಕೆ, ಸೊ ಅವರು ಅದನ್ನು ದಾಟಿ, ಅವರ ರೆಸ್ಪಾನ್ಸಿಬಿಲಿಟೀಸ್ನ ದಾಟಿ ಅವರು ನಿಮ್ಮನ್ನು ಇಷ್ಟಪಡಬೇಕು ಅನ್ನೋ ಅಂಥದ್ದು ಈ ಪರ್ಸನ್ಗೆ ಇದೆ. ಬಟ್ ಈ ಪರ್ಸನ್ ನೀವು ಎಷ್ಟೇ ಅವ್ರನ್ನ ಇಷ್ಟಪಟ್ರು ಅವರು ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಿದ್ರು ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಿದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸ್ಕೊಳ್ತಿದ್ದಾರೆ, ಅವ್ರಿಗೆ ಏನೂ ಬೇಡ ಅನ್ನೋ ಹಾಗೆ ತೋರಿಸ್ಕೊಳ್ತಿದ್ದಾರೆ. ಅವ್ರಿಗೆ ನೀವು ಏನೇ ಡಿಫ್ರೆಂಟ್ ವೇಯಲ್ಲಿ ನೀವು ಅವ್ರಿಗೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು ಈ ವ್ಯಕ್ತಿ ನನಗೇನು ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ. ಅವ್ರು ನನಗೇನು ಗೊತ್ತೇ ಇಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅನ್ನೋ ಥರ ಕ್ಯಾಶುಯಲ್ ಆಗಿದ್ದಾರೆ ನಿಮ್ಮ ಹತ್ರ. ಅವ್ರು ಈಗ ಕ್ಯಾಶುಯಲ್ ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಹೊರ್ತು ಆ ಪರ್ಸನ್ಗೆ ಈಗ ಇಮಿಡಿಯೇಟಾಗಿ ರಿಲೇಷನ್ಶಿಪ್ನ ಎಕ್ಸೆಪ್ಟ್ ಮಾಡಿ ನಿಮ್ಮನ್ನು ಕಮಿಟ್ಮೆಂಟಿಗೆ ತೊಗೋಬೇಕು ಅಂತ ಅವ್ರಿಗೆ ಈಗಲೇ ಒಂದು ಮೈಂಡ್ಸೆಟ್ಟಲ್ಲಿ ಇಲ್ಲ. ಓಕೆ, ಆ್ಯಂಡ್ ಆ ಪರ್ಸನ್ನು ಅವ್ರಿಗೆ ಏನೋ ಒಂದು ಫೀಲಿಂಗ್ ಇದೆ, ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ. ಅವ್ರಿಗೆ ಎಲ್ಲನೂ ಅರ್ಥ ಆಗ್ತಿದೆ. ಓಕೆ, ನಿಮ್ಮ ಬಿಹೇವಿಯರ್, ನಿಮ್ಮ ನೇಚರ್ ಎಲ್ಲನೂ ಅರ್ಥ ಆಗ್ತಾ ಇದೆ, ಬಟ್ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ರೆಡಿನೂ ಇಲ್ಲ, ಅವ್ರಿಗೇನು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಅವರು ರಿಜೆಕ್ಟೇ ಮಾಡ್ತಿದ್ದಾರೆ. 4 ಆಫ್ ಕಪ್ಸ್ ಅಂದಾಗ ನೀವು ಏನೇ ಪ್ರಯತ್ನ ಪಟ್ರು ಅವ್ರಿಗೆ ಅಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದರಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಾ ಹೋಗುವಂಥದ್ದು. ಬಟ್ ಅವರು ಕೂಡ ಅವ್ರ ಫೀಲಿಂಗ್ಸ್ ಏನಿದೆ ಅದನ್ನು ನಿಮಗೆ ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ. ಒಂಥರ ಡೂ ಆರ್ ಡೈ ಸಿಚುವೇಶನ್ ಅವ್ರಿಗೆ ಕೊಡ್ತಾ ಇಲ್ಲ. ಸೊ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಈ ಪರ್ಸನ್ ಕಡೆಯಿಂದ ಬರ್ತಾ ಇರೋದ್ರಿಂದ ನಿಮಗೆ ಒಂಥರ ಕನ್ಫ್ಯೂಷನ್ ಈ ಪರ್ಸನ್ ಮೇಲೆ, ಬಿಕಾಸ್ ಅವ್ರಿಗೆ ಗೊತ್ತು ಅವ್ರು ಏನು ಅಂತ ಅಂದ್ಬಿಟ್ಟು. ಓಕೆ, ದ ಐರೋಫ್ಯಾಂಟ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳ್ದಂಗೆ ಅವರ ಟ್ರೆಡಿಷನ್ ನಿಮ್ಮ ಟ್ರೆಡಿಷನ್ ಡಿಫ್ರೆಂಟ್ ಇರ್ಬೋದು, ಅವರ ಕ್ಯಾಸ್ಟ್ ನಿಮ್ಮ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಕ್ಯಾಸ್ಟ್, ಸ್ಟೇಟಸ್, ರಿಲಿಜಿಯಸ್ ಅಥವಾ ಏಜ್ ಇದೆಲ್ಲ ಅವ್ರಿಗೆ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಮ್ಯಾಟರ್ ಆದಾಗ ಈ ಪರ್ಸನ್ಗೆ ಫೀಲ್ ಆಗುತ್ತೆ ಲೈಕ್ ನಾನು ಈ ಒಂದು ರಿಲೇಷನ್ಶಿಪ್ನ ನಿಜವಾಗ್ಲೂ ಎಕ್ಸೆಪ್ಟ್ ಮಾಡಿಬಿಡ್ಲಾ ಅಥವಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್. ಇಷ್ಟೆಲ್ಲ ಕನ್ಫ್ಯೂಷನ್ ಇದ್ರೂ ಕೂಡ ಈ ಪರ್ಸನ್ಗೆ ಏನೋ ಒಂಥರ ಪಾಸಿಟಿವ್ ನಿಮ್ಮ ಮೇಲೆ, ನೀವಿದ್ರೆ ಏನೋ ಒಂಥರ ಖುಷಿ ಅವ್ರಿಗೆ. ಓಕೆ, ಲೈಫ್ನ ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ, ನಿಮ್ಮ ಒಂದು ಲೈಫಲ್ಲಿ ಅವರಿದ್ದರೆ ಅವ್ರು ಏನೋ ಒಂದು ಫುಲ್ಫಿಲ್ನೆಸ್ ಇರುತ್ತೆ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ, ಓಕೆ ನಾನು ಇವ್ರ ಜೊತೆ ನನ್ನ ಲೈಫ್ನ ಶೇರ್ ಮಾಡಿದ್ರೆ ನನ್ನ ಲೈಫಲ್ಲಿ ಒಂಥರ ಸೆಲೆಬ್ರೇಷನ್ ಇರುತ್ತೆ, ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಬಟ್ ಅವ್ರಿಗೆ ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೂ ಅಷ್ಟೇ ರೀಸನ್ಸ್ಗಳಿದೆ. ಆ್ಯಂಡ್ ಆ ಒಂದು ರೀಸನ್ಸ್ ಈ ಪರ್ಸನ್ಗೆ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ತಾ ಇಲ್ಲ, ಇನ್ನೂ ಆದಷ್ಟು ದೂರ ಹೋಗಂಗೆ ಮಾಡ್ತಿದೆ ಹೊರತು ಈ ಪರ್ಸನ್ಗೆ ಫೀಲಿಂಗ್ಸ್ ಇದೆ ಬಟ್ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಅವ್ರು ತುಂಬ ಪ್ರೋನ್ಸ್ ಆ್ಯಂಡ್ ಕಾನ್ಸ್ ನೋಡ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಪಾಸಿಟಿವ್ ನೆಗೆಟಿವ್ನ ನೋಡ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೂ ಕೂಡ ಈ ಪರ್ಸನ್ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ದೇ ಇದ್ದಾರೆ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ. ಅವ್ರಿಗೇನು ಹೇಳ್ಕೊಳ್ತಾನೆ ಇಲ್ಲ, ನಿಮ್ಮನ್ನ ಒಂಥರ ಫ್ರೆಂಡ್ ಝೋನ್ಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಅಂದರೆ ಫ್ರೆಂಡ್ ಝೋನು ಅಲ್ಲ, ಜಸ್ಟ್ ಯು ಆರ್ ಲೈಕ್ ಹೈ ಬೈ ಅನ್ನೋ ಥರ ಒಂದು ಟ್ರೀಟ್ ಮಾಡ್ತಿದ್ದಾರೆ ಅವರು. ಬಟ್ ಅವರ ಇನ್ನರ್ ಫೀಲಿಂಗ್ ಬಂದರೆ
ದ ವರ್ಲ್ಡ್ ಕಾರ್ಡ್ ನಿಮ್ಮ ಮತ್ತು ಅವರ ಒಂದು ರಿಲೇಷನ್ಶಿಪ್ ಔಟ್ಕಮ್ ನೋಡಿದ್ರೆ ಈ ಪರ್ಸನ್ ನಿಮಗೆ ಸಿಗ್ತಾರೆ. ಸೊ ನೀವು ಅವ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಈ ಪರ್ಸನ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಇದೆ. ಓಪನ್ ಆಗಿ ನೀವು ಅವ್ರ ಹತ್ರ ಮಾತಾಡಿದಾಗ, ಕ್ಲಾರಿಟಿ ತೊಗೊಂಡಾಗ ಈ ಪರ್ಸನ್ ಬಗ್ಗೆ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಓಕೆ, ಬಟ್ ಡೆಫಿನೆಟ್ಲಿ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ಲೈಕ್ ಎಸ್ ನೀನು ಈ ಒಂದು ರಿಲೇಷನ್ಶಿಪ್ಪನ್ನು ನೀನು ಮುಂದುವರಿಸ್ಬೋದು, ಬಟ್ ನೀನು ತಿಳ್ಕೊಂಡಿರೋದು ತುಂಬ ಕಮ್ಮಿ. ಓಕೆ, ವಾಟ್ ಯು ನೋ ಇಸ್ ವೆರಿ ಲೆಸ್ ಈ ಪರ್ಸನ್ ಬಗ್ಗೆ. ಸೊ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಅವ್ರ ಬಗ್ಗೆ ತಿಳ್ಕೊ, ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ನೀನು ಆವಾಗ ನಿಮಗೆ ಈ ಒಂದು ರಿಲೇಷನ್ಶಿಪ್ ನಿಂಗೆ ಇನ್ನೂ ಇಷ್ಟ ಆಗುತ್ತೆ, ಇನ್ನೂ ಈ ಒಂದು ರಿಲೇಷನ್ಶಿಪ್ ಸ್ಟೇಬಲ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಅವ್ರು ರಿಜೆಕ್ಟ್ ಮಾಡು ಅಥವಾ ನೋ ಹೇಳು ಈ ಥರ ಹೇಳ್ತಿಲ್ಲ, ಬಟ್ ಎಸ್ ನೀನು ಕಂಟಿನ್ಯೂ ಮಾಡು, ಮುಂದುವರಿಸು, ಬಟ್ ಈ ಪರ್ಸನ್ ಬಗ್ಗೆ ಇನ್ನೂ ನೀನು ಇನ್ಫಾರ್ಮೇಷನ್ ಅಂತ ಅವ್ರು ಹೇಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಇದಾಗಿತ್ತು ಪೈಲ್ 2 ಅವರ್ ರೀಡಿಂಗ್. ಓಕೆ, ಸೊ ನೀವು ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಬೋದು, ಬಟ್ ಅವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಓಕೆ, ಇದು ಸ್ವಿಚ್ ಕೋಡ್ 1603-902. ನಿಮ್ಮ ಪರ್ಸನ್ ಯಾರಿದ್ದಾರೆ ಆ ವ್ಯಕ್ತಿನ ನೀವು ಮದುವೆಗೆ ಒಪ್ಪಿಸ್ಬೇಕು ಅಥವಾ ಅವರಿಂದ ಒಂದು ಕಮಿಟ್ಮೆಂಟ್ ಬೇಕು ಅಂತ ಅಂದರೆ ಈ ಒಂದು ಕೋಡನ್ನು ನೀವು ಚಾಂಟ್ ಮಾಡಬೇಕಾಗತ್ತೆ. ಜಪ ಮಾಡಿ 21 ದಿನ ಅಥವಾ 42 ದಿನ. ಸೊ ನೀವು ನಿಮ್ಮ ದೇಹದ ಎಡಭಾಗ ಸೈಡಲ್ಲಿ ನೀವು ಇದನ್ನು ಬರ್ಕೋಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ನೀವು ಎದ್ದಿದ ತಕ್ಷಣ ನೀವು ಆ ಆಲ್ರೆಡಿ ಬರೆದಿರೋದ್ರ ಮೇಲೆ ರೀರೈಟ್ ಆದರೂ ಮಾಡಿ, ಇಲ್ಲ ಅಂದರೆ ಹೊಸ್ದಾಗಾದರೂ ಬರೀರಿ, ಬಟ್ ನೀವು ನಿಮ್ಮ ದೇಹದ ಎಡಭಾಗದಲ್ಲಿ ಪಿಂಕ್ ಕಲರ್ ಸ್ಕೆಚ್ ಪೆನ್ನಿಂದ ಆದರೂ ಬರ್ಕೋಬೇಕಾಗುತ್ತೆ. ಓಕೆ, ಈ ಒಂದು ಸ್ವಿಚ್ ವರ್ಡ್ ಅಥವಾ ಸ್ವಿಚ್ ಕೋಡ್ ನಿಮ್ಗೇನಾದರೂ ಇನ್ನೂ ಬೇಕು ಅಂತ ಅಂದರೆ ಈ ಥರದ್ದೇ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ವಿಡಿಯೋ ಅಲ್ಲೂ ಕೂಡ ಈ ಥರ ಒಂದು ಸ್ವಿಚ್ ಕೋಡ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.